ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯದ ಸ್ಕೀಮಲ್ಲಿ ಕೆಲವೊಂದು ಲೇಟೆಸ್ಟ್ ಅಪ್ಡೇಟ್ಸ್ಗಳು ಬಂದಿವೆ. ಅದೇನಂತ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದು ಮಹತ್ವದ ಸ್ಕೀಮು ಅನ್ನಭಾಗ್ಯದ ಸ್ಕೀಮ್ನ ಮೂಲಕ ರೇಷನ್ ಕಾರ್ಡ್ ಮುಖ್ಯಸ್ಥರಿಗೆ ಪ್ರತಿ ತಿಂಗಳು 10 kg ಅಕ್ಕಿ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಸೊ 5 kg ಅಕ್ಕಿ ಪ್ಲಸ್ 5 kg ಅಕ್ಕಿ ಬದಲು ರೇಷನ್ ಕಾರ್ಡ್ ಮುಖ್ಯಸ್ಥೆಯ ಬ್ಯಾಂಕ್ ಅಕೌಂಟ್ಗೆ DBT ಮೂಲಕ ಪ್ರತಿ ತಿಂಗಳು ಹಣ ಬರ್ತಿತ್ತು. ಬಟ್ ಕಳೆದ 3 ತಿಂಗಳುಗಳಿಂದ ಯಾವುದೇ ಹಣ ಬಂದಿಲ್ಲ. ಅಕ್ಕಿ ಬದಲು ಹಣ ಬರುತ್ತೆ ಅಂತ ವೇಟ್ ಮಾಡ್ತಿದ್ದವರಿಗೆ ನಿರಾಶನೆ ಆಗಿದೆ. ಸೊ ಇಲ್ಲಿ ಇದರ ಬಗ್ಗೆ ಲೇಟೆಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಬಂದಿವೆ. ಅದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಒತ್ತಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ. ರೇಷನ್ ಕಾರ್ಡ್ ಮುಖ್ಯಸ್ಥೆಯ ಮಹಿಳೆಯ ಬ್ಯಾಂಕ್ ಅಕೌಂಟಿಗೆ ಪ್ರತಿ ತಿಂಗಳು ಅನ್ನಭಾಗ್ಯದ ಸ್ಕೀಮ್ನ ಮೂಲಕ 5 kg ಅಕ್ಕಿ ಮತ್ತು 5 kg ಅಕ್ಕಿ ಬದಲು ಹಣ ಜಮಾ ಆಗ್ತಿತ್ತು. ಸೊ ಯಾವ ತಿಂಗಳು ತನಕ ಹಣ ಜಮಾ ಆಗಿದೆ ಅಂತ ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಇದುವರೆಗೂ ಜೂನ್ ತಿಂಗಳವರೆಗೂ ಮಾತ್ರ ಮಹಿಳೆಯ ಬ್ಯಾಂಕ್ ಖಾತೆಗೆ ಅಕ್ಕಿ ಬದಲು ಹಣ ಜಮಾ ಆಗಿದೆ ಸ್ನೇಹಿತರೆ. ಹಾಗೆಯೇ ಜುಲೈ ತಿಂಗಳದು, ಆಗಸ್ಟ್ ತಿಂಗಳದು, ಸೆಪ್ಟೆಂಬರ್ ತಿಂಗಳದು ಹಣ ಜಮಾ ಆಗಿಲ್ಲ. ಇಲ್ಲಿ ಅನ್ನಭಾಗ್ಯದ ಫಲಾನುಭವಿಗಳು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳದ್ದು ರೇಷನ್ ಅಂಗಡಿ ಹೋಗಿ 5 kg ಅಕ್ಕಿಯನ್ನು ಮಾತ್ರ ತೆಗೆದುಕೊಂಡಿದ್ದಾರೆ. ಆದರೆ 5 kg ಅಕ್ಕಿ ಬದಲು ಹಣ ಇದುವರೆಗೂ ಇವರ ಖಾತೆಗೆ ಬರಲಿಲ್ಲ. ಸೊ ನೀವು ಆಹಾರ ಇಲಾಖೆಯ ಅಫಿಷಿಯಲ್ ಪೇಜ್ಗೆ ಭೇಟಿ ಕೊಟ್ಟು ಅಲ್ಲಿ DBT ಸ್ಟೇಟಸ್ನ ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿಯ ತನಕ ಹಣ ಬಂದಿದೆ ಅಂತ, ಅಥವಾ ನಿಮ್ಮ DBT ಆ್ಯಪ್ನ ಮೂಲಕ ಚೆಕ್ ಮಾಡಬಹುದು ಸ್ನೇಹಿತರೆ. ಸೊ ಈಗ ಅನ್ನಭಾಗ್ಯದ ಫಲಾನುಭವಿಗಳು 5 kg ಅಕ್ಕಿ ಬದಲು ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ವೇಟ್ ಮಾಡ್ತಾನೆ ಇದ್ರ. ಆದರೆ ಸರ್ಕಾರ ಇನ್ನೂ ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ ಸ್ನೇಹಿತರೆ. ಸೊ ಸರ್ಕಾರ ಅನ್ನಭಾಗ್ಯದ ಸ್ಕೀಮಲ್ಲಿ 5 kg ಅಕ್ಕಿ ಬದಲು ಹಣ ಏನು ಕೊಡ್ತಿದ್ದಾರೋ ಅದನ್ನು ಹಣದ ಬದಲು ರೇಷನ್ ಕಿಟ್ ಕೊಡ್ತೀವಿ ಅಂತ ಹೇಳಿತ್ತು ಸ್ನೇಹಿತರೆ. ಹೌದು, ಅನ್ನಭಾಗ್ಯದ ಸ್ಕೀಮಲ್ಲಿ 5 kg ಅಕ್ಕಿ ಬದಲು ಹಣವನ್ನು ಪ್ರತಿ ತಿಂಗಳು ಮಹಿಳೆ ಅಕೌಂಟಿಗೆ ಜಮಾ ಆಗ್ತಿತ್ತು. ನಂತರ ಸರ್ಕಾರ 5 kg ಅಕ್ಕಿ ಬದಲು ಹಣವನ್ನು ಸ್ಟಾಪ್ ಮಾಡಿ ರೇಷನ್ ಕಿಟ್ಟನ್ನು ಕೊಡ್ತೀವಿ ಅಂತ ಆಹಾರ ಸಚಿವರಾದ ಮುನಿಯಪ್ಪರು ಹೇಳಿದರು. ಹೌದು, ಆ ರೇಷನ್ ಕಿಟ್ನಲ್ಲಿ ಬೇಳೆ, ಸಕ್ಕರೆ, ಅಡುಗೆ ಎಣ್ಣೆ ಕೊಡ್ತೀವಿ ಅಂತ ಹೇಳಿದರು ಸ್ನೇಹಿತರೆ. ನಂತರ ಸರ್ಕಾರ ತೆಗೆದುಕೊಂಡ ನಿರ್ಧಾರದಲ್ಲಿ ರೇಷನ್ ಕಿಟ್ಟನ್ನು ಸ್ಟಾಪ್ ಮಾಡಿ ರೇಷನ್ ಕಿಟ್ ಬದಲು ಅಕ್ಕಿಯನ್ನೇ ಕೊಡ್ತೀವಿ ಅಂತ ಹೇಳಿದರು ಸ್ನೇಹಿತರೆ. ಆದರೆ ಇಲ್ಲಿಯವರೆಗೂ ಯಾವುದೇ ಹಣವಾಗಲಿ, ರೇಷನ್ ಕಿಟ್ ಆಗಲಿ, ಅಕ್ಕಿಯಾಗಲಿ ಇನ್ನೂ ಅನ್ನಭಾಗ್ಯದ ಸ್ಕೀಮ್ನ ಮೂಲಕ ಬಂದಿಲ್ಲ ಸ್ನೇಹಿತರೆ. ಹೌದು, ಜುಲೈ ತಿಂಗಳ, ಆಗಸ್ಟ್ ತಿಂಗಳ, ಸೆಪ್ಟೆಂಬರ್ ತಿಂಗಳ ಯಾವುದೇ ಅಕ್ಕಿ ಆಗಲಿ, ಹಣ ಆಗಲಿ, ರೇಷನ್ ಕಿಟ್ ಆಗಲಿ ಯಾವುದು ಕೂಡ ಇಲ್ಲಿವರೆಗೂ ಬಂದಿಲ್ಲ ಸ್ನೇಹಿತರೆ. 3 ತಿಂಗಳಿನಿಂದ ಫಲಾನುಭವಿಗಳು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡುವುದೇ ಮಾತ್ರವೇ ಆಗಿದೆ ಸ್ನೇಹಿತರೆ. ಸೊ ಈಗ ಸರ್ಕಾರ ಹಾಗೂ ಅನ್ನಭಾಗ್ಯದ ಫಲಾನುಭವಿಗಳಿಗೆ ಸಭೆಯಲ್ಲಿ ಏನು ಪೆಂಡಿಂಗ್ ಇತ್ತೋ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳ ಹಣ ಅದನ್ನು ಆದಷ್ಟು ಬೇಗ ಕೊಡಬೇಕು, ಇಲ್ಲವಾದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸ್ತೀವಿ ಎಂದು ಫಲಾನುಭವಿಗಳು ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ದಾರೆ ಸ್ನೇಹಿತರೆ. ಸೊ ಫಲಾನುಭವಿಗಳು ಇಲ್ಲಿ ಕ್ಲಿಯರಾಗಿ ತಿಳ್ಕೋಬೇಕು. ನೀವು ಪ್ರತಿನಿತ್ಯ ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಅನ್ನಭಾಗ್ಯದ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ಯಾರು ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರಬಹುದು, ಆಹಾರ ಸಚಿವರಾದ ಮುನಿಯಪ್ಪ ಆಗಿರಬಹುದು, ಯಾರು ಕೂಡ ಅನ್ನಭಾಗ್ಯದ ಸ್ಕೀಮ್ನ ಬಗ್ಗೆ ಕ್ಲಾರಿಟಿ ಕೊಡ್ತಿಲ್ಲ. ಆದರೆ ಜನ ಮಾತ್ರ ಏನು ಮಾಮೂಲಿ 5 kg ಅಕ್ಕಿ ಮಾತ್ರ ತೆಗೆದುಕೊಂಡು ಬರ್ತಿದ್ದಾರೆ. ಆದರೆ 3 ತಿಂಗಳಿಂದ ಬಾಕಿ ಇರುವ ಅಕ್ಕಿ ಬದಲು ಹಣ ಬಂದಿಲ್ಲ ಸ್ನೇಹಿತರೆ. ಸೊ ಇಲ್ಲಿ ಜನ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಅನ್ನಭಾಗ್ಯದ ಸ್ಕೀಮಲ್ಲಿ ಸರ್ಕಾರದಿಂದ ಯಾವುದೇ ಅಪ್ಡೇಟ್ಸ್ ಬಂದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅನೇಕ ಜನ ವೀಕ್ಷಕರು ಕಮೆಂಟ್ ಮಾಡ್ತಾನೆ ಇದ್ದೀರಾ, ಸರ್ ನೀವು ಗೃಹಲಕ್ಷ್ಮಿ ಸ್ಕೀಮ್ನ ಬಗ್ಗೆ ಮಾತ್ರ ಮಾಹಿತಿಯನ್ನು ಕೊಡ್ತಿದ್ದೀರಾ, ಆದರೆ ಅನ್ನಭಾಗ್ಯದ ಯೋಜನೆ ಹಣ ಬಂದಿಲ್ಲ ಅಂತ ಮಾಹಿತಿ ತಿಳಿಸಿ ಅಂತ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಸೊ ಮುಂದಕ್ಕೆ ಅನ್ನಭಾಗ್ಯದ ಸ್ಕೀಮ್ನಲ್ಲಿ ಯಾವುದೇ ಲೇಟೆಸ್ಟ್ ಅಪ್ಡೇಟ್ಸ್ ಬಂದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡುವ ಕೆಲಸ ಖಂಡಿತವಾಗ್ಲೂ ಮಾಡ್ತೀನಿ ಸ್ನೇಹಿತರೆ. ಸೊ ಇದು ಅನ್ನಭಾಗ್ಯದ ಸ್ಕೀಮ್ನಲ್ಲಿ ಸರ್ಕಾರದ ಕಡೆಯಿಂದ ಯಾವುದೇ ಬಿಗ್ ಅಪ್ಡೇಟ್ಸ್ ಬಂದಿಲ್ಲ ಸ್ನೇಹಿತರೆ. ಹಾಗೆಯೇ ಅನ್ನಭಾಗ್ಯದ ಸ್ಕೀಮಲ್ಲಿ ನೀವು ಡೈಲಿ ರೇಷನ್ ಅಥವಾ ಬ್ಯಾಂಕ್ ಹೋಗುವ ಯೂಸ್ ಇಲ್ಲ ಸ್ನೇಹಿತರೆ. ಸೊ ಈ ಅನ್ನಭಾಗ್ಯದ ಸ್ಕೀಮಲ್ಲಿ ಏನಾದರೂ ಲೇಟೆಸ್ಟ್ ಅಪ್ಡೇಟ್ಸ್ ಬಂದರೆ ನಾನು ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಕೊಟ್ಟು, ಹಾಗೆಯೇ ಯಾರಿನ್ನೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.